ಶ್ರೀಮಠದ ಆವರಣದಲ್ಲಿರ್ತಕ್ಕಂಥ 91ನೇ ವರ್ಷದ ಹಿರಿಯ ಲಿಂಗಕ್ಕೆ ಗುರುಗಳಂಥ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಅನೇಕ ಕಾರ್ಯಕ್ರಮ ಸುಮಾರು 200 ಕೋಟಿ ರೂಪಾಯಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದು ಉದ್ಘಾಟನೆ ನೀಡ್ತಾ ನಮ್ಮ ಜಿಲ್ಲಾ ಸಚಿವರಾಗಿರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿ ಖಂಡೆಯವರು ಮತ್ತು ಎಲ್ಲ ಪರಮ ಪೂಜ್ಯರು ಸಹ ಅದನ್ನು ಉದ್ಘಾಟನೆ ಮಾಡಿದರೆ ಈ ಸಮಾರಂಭದಲ್ಲಿ ನೇತೃತ್ವ ವಹಿಸತಕ್ಕಂಥ ನಮ್ಮ ಬಾಳೆಹೊನ್ನೂರ ಪೂಜ್ಯರಲ್ಲಿ, ಉಜ್ಜಯಿನಿ ಪೂಜ್ಯರಲ್ಲಿ, ಕಾಶಿಯವರ ಪೂಜ್ಯರಲ್ಲಿ ಮತ್ತು ಚಂದ್ರಶೇಖರ ನಮ್ಮ ಚೆನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಕ್ಕೆ ಭಕ್ತಿಯ ನಮನಗಳನ್ನು ಸೇರಿಸಿ, ಅದೇ ರೀತಿ ವೇದಿಕೆ ಎಲ್ಲ ಹರಗಳು ಚರಮೂರ್ತಿಗಳ ಪಾದಕ್ಕೂ ಸಹ ಭಕ್ತಿಯ ನಮನಗಳನ್ನು ಸೇರಿಸಿ ಎಲ್ಲ ಶಾಸಕ ಮಿತ್ರರೇ, ಮಾಜಿ ಶಿಕ್ಷಕ ವೇದಿಕೆ ಮತ್ತು ಎಲ್ಲ ಗಣ್ಯಮಾನ್ಯರೇ, ಇದೆಲ್ಲ ಸಮಸ್ತ ಹಿರಿಕೆರೆ ಶರಣರೇ ತಾಯಂದಿರೇ ಮಾಧ್ಯಮ ಸೇರಿ ತಾವೆಲ್ಲರಿಗೂ ಈ ಜಯಂತ್ಯೋತ್ಸವದ ಹಾಗೂ ವಿಶ್ವ ವೈದ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರಲಿಕ್ಕೆ ಇಚ್ಛೆಪಡ್ತೇನೆ. ನಾನು ಈ ಕ್ಷೇತ್ರ ಶಾಸಕನಾಗಿ ಭಾಳ ಮಾತಾಡಬೇಕು ಅಂತ ಎಲ್ಲ ಪಟ್ಟಿ ಮಾಡ್ಕೊಂಡಿದ್ದೆ. 12 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗಬೇಕಿತ್ತು. ಈಗ ಹೆಚ್ಚು ಕಮ್ಮಿ 3 ಗಂಟೆ ಹತ್ತಿರ ಬಂದರೆ 4 ಗಂಟೆ ತಡವಾಗಿದೆ. ಜೊತೆಗೆ 4 ಗಂಟೆಗೆ ಈಗಿನ ನಮ್ಮ ಮಂತ್ರಿ ಬಂದಿರತಕ್ಕಂಥ ಮಂತ್ರಿಗಳು ಈಶ್ವರ್ ಖಂಡ್ರೆಯವರು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರು 4 ಗಂಟೆಗೆ ಜಿಲ್ಲಾ ಪಂಚಾಯತಿಯಲ್ಲಿ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರನ್ನ KDP ಮಳಿಕರಿಂದ ಹೋಗಲೇಬೇಕಾದಂಥ ಅನಿವಾರ್ಯತೆ ಅವ್ರಿಗೂ ಇರೋದ್ರಿಂದ ನನಗೂ ಇರೋದ್ರಿಂದ ನಾನು ಹೆಚ್ಚು ಮಾತನಾಡಿದೆ. ಎರಡೇ ಮಾತನ್ನು ಮಾಡಿ ನನ್ನ ಸಮಯವನ್ನು ಮಂತ್ರಿಗಳಿಗೆ ಕೊಟ್ಟಕ್ಕೆ ಇಚ್ಛೆಪಡ್ತೇನೆ ಅಂತಕ್ಕಂಥ ಮಾತನ್ನು ಸೇರಲಿಕ್ಕೆ ಇಚ್ಛೆಪಡ್ತೇನೆ. ಹಿಂದೆ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು 50 ವರ್ಷಗಳ ಪಟ್ಟಾಧ್ಯಕ್ಷರಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದನ್ನು ಬೆನ್ನೂರು ಮಟ್ಟರು ಸವಿಸ್ತಾರವಾಗಿ ಹೇಳಿದ್ದಾರೆ. ಅದಕ್ಕಿಂತ ಹಿಂದಿಂದ ಮೃತ್ಯುಂಜಯ ಸ್ವಾಮಿಗಳು, ಈಗಿರ್ತಕ್ಕಂಥ ನಮ್ಮ ಚೆನ್ನಮಲ್ಲಿಕಾರ್ಜುನ ಸ್ವಾಮಿಗಳು ಸಹ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದರು. ಈಗ ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮ ಇದು ವಿಶಿಷ್ಟವಾದಂಥ ಯಾರು ನಮ್ಮ ಅರಿಯಂಥ ಕಾರ್ಯಕ್ರಮವನ್ನು ಈಗಿರ್ತಕ್ಕಂಥ ಚೆನ್ನಮಲ್ಲಿಕಾರ್ಜುನ ಸ್ವಾಮಿಗಳು ಹೇಳಿದರೆ ಅದ್ರ ಬಗ್ಗೆ ಸಂಸ್ಕಾರ ಅವರು ಸಹ ಮಾತಾಡ್ತಾರೆ. ಹೆಚ್ಚಿಗೆ 200 ಕೋಟಿ ರೂಪಾಯಿ 7 ಯೋಜನೆಗಳನ್ನು ನಾನು ಬಿಟ್ಟು ಹೇಳಲಿಕ್ಕೆ ಹೇಳಿದೆ. ನಾನು ಒಂದೇ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ಸಂದರ್ಭದಲ್ಲಿ ತಾವೆಲ್ಲ ಕೇಳಿರ್ಬೋದು, ಯಾಕೆ ಇಷ್ಟು ಒಂದೇ ಒಂದು ಮಾತಲ್ಲಿ ಅದು ಅರ್ಥಸಹಿತವಾಗಿ ಏನು ಮುಗ್ತಾರೆ ಯಾಕಂದರೆ ಮನುಷ್ಯ ಮನಸ್ಸು ಮಾಡಿದರೆ ಈ ಲಿಂಗೈಕ ಗುರುಗಳ ಮತ್ತು ಎಲ್ಲರ ಆಶೀರ್ವಾದ ಇದ್ದಂದ್ರೆ ಎಂಥದನ್ನು ಸಾಧಿಸ್ಬೋದು ಅಂತಕ್ಕಂಥದ್ದನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಮುಂದೆ ಅದು ಕಣ್ಣು ನೋಡ್ತಕ್ಕಂಥ ಭಾಗ್ಯ ನನಗೆ ದಯಪಾಲಿಸಿ ಅಂತಕ್ಕಂಥ ಭಗವಂತನಲ್ಲಿ ಇರ್ತಕ್ಕಂಥ ಎಲ್ಲ ಪಂಚಪೀಠಾದ ಪೂಜ್ಯಗಳಲ್ಲಿ ನಾನು ಹೇಳಿದ್ದೆ. ಮತ್ತು ಹೆಚ್ಚಿಗೆ 55 ಜನ ಪೀಠಾದಿ ಅರವತ್ತು ಚರಮೂರ್ತಿಗಳು ಅವರೆಲ್ಲರೂ ಸಹ ಈ ನಮ್ಮ ಚೆನ್ನಸ್ವಾಮಿ ಮಠದಲ್ಲೇ ಓದ್ಬಿಟ್ಟು ನಾಡಿನ ಎಲ್ಲ ರಾಜ್ಯಗಳಲ್ಲಿ ತಮಿಳುನಾಡು, ಆಂಧ್ರ, ಕೇರಳ, ಗೋವಾದಲ್ಲಿ ಎಲ್ಲ ಅಲ್ಲಿ ಮಠಾಧೀಶರಾಗಿರ್ತಕ್ಕಂಥ ಒಂದು ಹೆಮ್ಮೆ ಈ ಚೆನ್ನಸ್ವಾಮಿ ಮಠದಲ್ಲಿ. ಅದೆಲ್ಲ ಪೂಜ್ಯರಿಗೂ ಸಹ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ಕೊಂಡು ಇವತ್ತು ಯಾಕೆ ಟ್ರೈನಿಂಗ್ ಕಾಲೇಜ್ BA MBBS ಕಾಲೇಜು ಅವಸರವಾಗಿ ಆ ಒಂದು ಗುರುಗಳನ್ನು ತಯಾರು ಮಾಡ್ತಕ್ಕಂಥ ಕಾರ್ಖಾನೆ ಯಾವುದಾದ್ರು ಯಾಕಂದರೆ ನಮ್ಮ ಕೇಂದ್ರದಿಂದ ಚೆನ್ನಸ್ವಾಮಿ ಮಠ ಅಂತಕ್ಕಂಥ ನಾವು ಯಾರು ಮರಿಬಾರ್ದು. ಈ ಎಲ್ಲ ಪೂಜ್ಯಗಳನ್ನು ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು, ಮೃತ್ಯುಂಜಯ ಅದರಿಂದ ಎಲ್ಲ ಪೂಜ್ಯರನ್ನು ಸಹ ಈ ಸಂದರ್ಭ ಸ್ಮರಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಿಕೆ ಇಷ್ಟಪಡ್ತೀವಿ. ತಾವೆಲ್ಲ ಕೇಳಿರ್ಬೋದು, ಹಿಮಾಲಯ ಪರ್ವತ ಇಡೀ ದೇಶದ ಪ್ರಪಂಚದಲ್ಲಿ ಅತಿ ಎತ್ತರವಾದಂಥ ಪರ್ವತ ಹಿಮಾಲಯ ಪರ್ವತ 29,000 ಅಡಿ. ಅದರ ಪಕ್ಕದಲ್ಲೇ ಇದ್ದಂಥ ಹಳ್ಳಿ ಅದು 100 ವರ್ಷಗಳ ಹಿಂದೆ ಪಕ್ಕದಲ್ಲೇ ಇದ್ದಂಥ ಕುರಿಗಾಯನ ಮನೆಗಳಿದ್ದಂಥದ್ದು ಹಿಮಾಲಯ ಪರ್ವತ ತಪ್ಪಲ್ಲಿ 2 ಮನೆಗಳು, ಇಬ್ಬರು ಗಂಡ ಹೆಂಡತಿ ಕುರಿಕಾಯ್ದು ಅವ್ರ ತಂದೆ. ಕುರಿಗಳನ್ನು ಕರ್ಕೊಂಡು ಅವರಿಬ್ಬರು ಮಕ್ಕಳು ವಿದ್ಯಾಭ್ಯಾಸ ಇಲ್ಲ. ಅವಾಗ ಇಬ್ಬರು 10 ವರ್ಷದ ಮಕ್ಕಳು ಕರ್ಕೊಂಡು ಗುಡ್ಡದ ಹಿಮಾಲಯ ಪರ್ವತ ಹೋಗೋದು. ಹಿಮಾಲಯ ಪರ್ವತ ಹೋಗ್ಬಿಟ್ಟು ಆ ಕುರಿಗಳನ್ನೆಲ್ಲ ಬಿಟ್ಬಿಟ್ಟು ವಾಪಸ್ ಬರೋದು, ಸಾಯಂಕಾಲ ಹೊತ್ತು ಹುಡ್ಕೊಂಬರೋದು. ಇಂಥ ಸಂದರ್ಭದಲ್ಲಿ ಪ್ರತಿ ದಿವಸ ಹೋದಂಥ ತಂದೆ ತಾಯಿಗಳು ಮಕ್ಕಳಿಗೆ ಏನು ಹೇಳ್ತಾರೆ, ಹಿಮಾಲಯ ಪರ್ವತ ತೋರಿಸಂತೆ, ಮಗನೇ ನೀವಿನ್ನು 10 ಬಂದಿರಾ ಅಂತ ಪ್ರತಿ ದಿವಸ ಹೋದಾಗೂ ಹೇಳ್ಬಾರ್ದು. ಕೊನೆಗೆ ಯಾವಾಗ ಅವ್ರು 20-22 ವರ್ಷ ಆದ್ಮೇಲೆ ಅವರಿಬ್ಬರು ತೀರ್ಮಾನ ಮಾಡಿದಂತೆ, ನಮ್ಮ ತಂದೆ ತಾಯಿಗಳು ಆಸೆ ಇರ್ತಕ್ಕಂಥದ್ದು ನಮ್ಮನ್ನ ಇಷ್ಟು ಕಷ್ಟಪಟ್ಟು ನಮಗೆ ಬೆಳೆಸಿದ್ದಾರೆ, ಬುದ್ಧಿ ಕಲಿಸಿದ್ದಾರೆ, ಹಿಮಾಲಯ ಪರ್ವತ ಎತ್ತು ಬಂದಿರ ಅಂತ ಆದೇಶ ನಮಗೆ ಆಶೀರ್ವಾದ ಮಾಡಿದರೆ ಏನಾದ್ರು ಮಾಡಿ ಹಿಮಾಲಯ ಪರ್ವತ ಅಂತ ಇಬ್ಬರು ಯುವಕರು ಮನಸ್ಸು ಮಾಡಿದ್ದಾರೆ. ತಂದೆ ತಾಯಿಗಳ ಪ್ರೋತ್ಸಾಹದಿಂದ ಅವರ ಆಸೆ ನಡೆಸಬೇಕು ಅಂತ. ಅದೇ ರೀತಿ ಅವ್ರಿಗೆ ಕಟ್ಟಿ ಶ್ರಮಪಟ್ಟು ಹಿಮಾಲಯ ಪರ್ವತ ಪ್ರಪಂಚದಲ್ಲಿ ಮೊದಲು ಯಾರಾದರೂ ಹಿಮಾಲಯ ಪರ್ವತವನ್ನು ಏರಿ ಭಾರತ ರಾಷ್ಟ್ರಗಳನ್ನು ಆಡ್ತಕ್ಕಂಥ ವ್ಯಕ್ತಿಯನ್ನೇನೆಂದರೆ ಚೈನ್ ಸಿಂಗ್ ಮತ್ತು ಹಿಲೇರಿಯವರು. ಅದೇ ರೀತಿ ಇವತ್ತು ಹಿಂದಿನ ಪೂಜ್ಯರ ಆಶೀರ್ವಾದದಿಂದ
ಅವರ ಆಸೆ ಆಕಾಂಕ್ಷೆಗಳಿಂದ ಅವ್ರು ಏನೇನು ಮಾಡಬೇಕು ಅಂತ ಅವ್ರ ಮನಸ್ಸು ಇತ್ತು ಅದನ್ನು ಈಗಿನ ನಮ್ಮ ಚೆನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಎತ್ಬಿಟ್ಟು ಅವರನ್ನೇ ಪೀಠಾಧ್ಯಕ್ಷರು ಮಾಡಬೇಕು ಅಂತ ಬರೆದಿತ್ತು ಲಿಂಗೈಕ್ಯ ಅಂತ ಚಂದ್ರಶೇಖರ ಶಿವಾಚಾರ್ಯ ಮಾಡುವ ಆಸೆ. ಆ ಆಸೆಯನ್ನು ಈಡೇರಿಸಲಿಕ್ಕೆ ಹೇಗೆ ಹಿರಿಯರಿ ಇವತ್ತು ಜಯಸಿಂಗ್ ಅವರು ಮಾಡಿದ್ರು, ಅದೇ ರೀತಿ ನಮ್ಮ ಪೂಜ್ಯರು ಈಗಿರ್ತಕ್ಕಂಥ ನಮ್ಮ ಶ್ರೇಷ್ಠಾಪ ಒಡೆಯ ಚೆನ್ನಮಲ್ಲಿಕಾರ್ಜುನರು ಆ ಆಸೆಯನ್ನು ಈಡೇರಿಸಿ ಇರ್ತಕ್ಕಂಥ ಅಭಿಲಾಷೆಯನ್ನು ವ್ಯಕ್ತಪಡಿಸಿ ಅದಕ್ಕೆಲ್ಲ ಹರಗುರು ಜಯಮೂರ್ತಿಗಳ ಸರ್ಕಾರದ ಪೂಜ್ಯರ ಪರಮಾತ್ಮ ಆಶೀರ್ವಾದ ದೊರಲಿ ಆದಷ್ಟು ಬೇಗ ಈ ಪೂಜ್ಯರು ಸಮ್ಮುಖದಲ್ಲೇ ಆ ಎಲ್ಲ ಯೋಜನೆ ಉದ್ಘಾಟನೆ ಆಗ್ತಕ್ಕಂಥ ಒಂದು ಕಣ್ತುಂಬ ನೋಡ್ತಕ್ಕಂಥ ಅವಕಾಶ ಭಗವಂತ ನಿಮ್ಮೆಲ್ಲರಿಗೂ ಕೈಪಾಲಿಸಿರ್ತಕ್ಕಂಥ ಪ್ರಾರ್ಥನೆ ಮಾಡ್ಕೊಂಡು ಇವತ್ತು ಸರ್ಕಾರದ ಎಷ್ಟೇ ಒತ್ತಡ ದಿವಸದಂತ ಈಶ್ವರ ಕಂಠರ ಮಠದ ವಿಮಾನದಿಂದ ನಾವು ಮತ್ತು ರೇಣುಸ್ವಾಮಿ ಮತ್ತೆಲ್ಲ ಮಠದ ಭಕ್ತ ಕೇಂದ್ರದಿಂದ ಬಂದೇ ಬರ್ತೇನೆ ಅಂತೇಳಿ ಬಂದು ತಮ್ಮೆಲ್ಲರನ್ನು ತೃಪ್ತಿಪಡಿಸಿದೆ. ಅದಕ್ಕೋಸ್ಕರ ಅವರಿಗೆ ಮತ್ತೊಮ್ಮೆ ನಾನು ಈ ಕ್ಷೇತ್ರ ಜನತೆ ಪರವಾಗಿ ಈ ಮಠದ ಭಕ್ತರ ಪರವಾಗಿ ತುಂಬ ಅಭಿನಂದಿಸಿ ನನ್ನ ಸಮಯವೂ ಸಹ ಮಂತ್ರಿಗಳಿಗೆ ಕೊಡ್ತೇನೆ ಅಂತಕ್ಕಂಥ ತಮ್ಮೆಲ್ಲರಿಗೂ ನಾನು ಮಾತು ಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈ ಕಾರ್ಯಕ್ರಮ ಸಂಕಲ್ಪವನ್ನು ಮಾಡಿ ಲಿಂಗೈಕ್ಯ ಒಡೆಯರ್ ಚಂದ್ರಶೇಖರ ಸ್ವಾಮೀಜಿಗಳ ಅವರ ಕನಸು ಈ ಹಿಂದೆ ಪಂಚಪೀಠಾಧೀಶರ ಕಾರ್ಯಕ್ರಮವನ್ನು ಮಾಡಿದಾಗ ಕೃಷಿ ವಿಶ್ವವಿದ್ಯಾಲಯ, ಆಯುರ್ವೇದ ಆಸ್ಪತ್ರೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಂತ ಅಪೇಕ್ಷೆ ಇತ್ತು. ಈ ಹಿಂದೆ ಇದೇ ಸ್ಥಳದಲ್ಲಿ 3 ದಿವಸಗಳ ಕಾಲ ಕೃಷಿ ಮೇಳವನ್ನು ಆಯೋಜನೆ ಮಾಡಿದ್ವಿ. ನಾವು ಶಾಸಕರು ಉಮ್ಮಣ್ಣ ಒಳಗೊಂಡಂತೆ ಎಲ್ಲ ಮುಖಂಡರು ಶ್ರೀಗಳ ನೇತೃತ್ವದಲ್ಲಿ ಮಾಡಿದ್ವಿ. 3 ದಿವಸಗಳ ಕಾಲ ಐತಿಹಾಸಿಕ ಕಾರ್ಯಕ್ರಮ ನೆರವೇರಿತು. ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಯಡಿಯೂರಪ್ಪಾಜಿಯವರು, ಪ್ರತಿಪಕ್ಷ ನಾಯಕರು ಸಿದ್ದರಾಮಯ್ಯನವರು, ಪ್ರಸ್ತುತ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು, ಬಸವರಾಜ ಬೊಮ್ಮಾಯಿ ಅವರು ಮತ್ತು ಈ ಪ್ರಸ್ತುತ ಸಚಿವರಂತ ಈಶ್ವರ ಖಂಡ್ರೆಯವರು ಪಾಲ್ಗೊಂಡು ಲಕ್ಷಾಂತರ ಜನ ಭಕ್ತರು ನಾಡಿನ ಉದ್ದಗಲೇ ಆಗಮಿಸಿದ್ದರು. ಸ್ವಾಮೀಜಿಗಳು ಸಭೆಯನ್ನು ಕರೆದಾಗ ಸಮಯದ ಅಭಾವ ಇದೆ ಬುದ್ಧಿ. ಜುಲೈ 1ನೇ ತಾರೀಕು ಶ್ರೀಗಳ ಜನ್ಮದಿನಾಚರಣೆ ನಿಜ, ಆದರೆ ಸಮಯದ ಅಭಾವದಿಂದ ಹೆಚ್ಚು ಪ್ರಚಾರ ಕೊಡೋಕ್ಕಾಗಲ್ಲ, ಸ್ವಲ್ಪ ಮುಂದೂಡಬೇಕಂತ ಹೇಳಿದಾಗ ನಾನು ಶಾಸಕರ ಜೊತೆ ಗೌರವ ಡಿ ಶಾಂತನಗೌಡ್ರೆ ಇಲ್ಲ ಶ್ರೀಗಳ ಅಪೇಕ್ಷೆ ಇದೆಯಪ್ಪ, ಅದು ಹೆಂಗ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಆಶೀರ್ವಾದ ನೆರವೇರುತ್ತೆ ಅಂತೇಳಿ ಶಾಸಕರು ಹೇಳಿದರು. 4-5 ದಿವಸಗಳ ಹಿಂದೆ ಹಳೆಯ ಸಮಯ ಇಲ್ಲ, ಇದಕ್ಕೆ 4-5 ದಿವಸದ ಹಿಂದೆ ತುರ್ತಾಗಿ ಇನ್ವಿಟೇಷನ್ ಮಾಡಿಸಿದ್ರು. ತುರ್ತಾಗಿ ಬೆಂಗಳೂರಿಗೆ ಶ್ರೀಗಳು, ಶಾಸಕರು, ಅನೇಕ ಮಠದ ಆಡಳಿತ ಮಂಡಳಿಯವರು ಮಾನ್ಯ ಸಚಿವರನ್ನು, ಮುಖ್ಯಮಂತ್ರಿಗಳನ್ನು, ಯಡಿಯೂರಪ್ಪನನ್ನೆಲ್ಲ ಭೇಟಿ ಮಾಡಿದ್ರು. ಒತ್ತಡಗಳ ಮಧ್ಯೆ ಮುಖ್ಯಮಂತ್ರಿಗಳು ಬರೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದರು. ನಾವು ಶಾಸಕರು ಶ್ರೀಗಳು ಹೋಗ್ಬೋದು ಅಂತ ಹೇಳಿ ಸಂದರ್ಭ ಈಶ್ವರ ಖಂಡ್ರೆಯವರು ಬಂದೇ ಬರ್ತೀವಿ ಅಂತ ಹೇಳಿದರು. ಇವತ್ತು ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಮತ್ತು ಪತ್ರಿಕಾ ದಿನಾಚರಣೆ, ಯಡಿಯೂರಪ್ಪನವ್ರಿಗೆ ನಾವು ಭಾಗವಹಿಸ್ಬೇಕಂತ ವಿನಂತಿ ಮಾಡಿದ್ವಿ. ರಾಘವೇಂದ್ರ ಅವರು ಹೇಳ್ತೀವಿ, ರಾಘವೇಂದ್ರ ಅವರು ಬಿಹಾರ ಪ್ರವಾಸದಲ್ಲಿದ್ದಾರೆ. ಯಡಿಯೂರಪ್ಪನವರು ಸಹ ಬೇರೆ ಕಾರ್ಯಕ್ರಮ ಹೇಳಿದ ಬರೋಕ್ಕಾಗಿಲ್ಲ, ಶ್ರೀಗಳ ಆಶೀರ್ವಾದ ಪಡೆದಿವಿ ಅಂತ ಹೇಳಿದರು. ಮತ್ತು ಸಂಸದರಾದ ಡಾಕ್ಟರ್ ಮಂಜುನಾಥ್ರವರು ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿ ಭಾಳ ಉತ್ತಮ ಸೇವೆಯನ್ನು ಮಾಡಿದರು. ಅವರು ಅಲ್ಲೇ ಬರ್ತಾ ಇದ್ರು. ಏನು ದೇವೇಗೌಡರವರ ಧರ್ಮಪತಿ ಚೆನ್ನಮ್ಮನವರ ಸ್ವಲ್ಪ ಏನೋ ಇಲ್ಲ ಮಾತಾಡಿಸ್ತಾ ಇದ್ರೆ ಮತ್ತೆಲ್ಲ ಸ್ವಲ್ಪ ಅವರ ಆರೋಗ್ಯನ ವ್ಯತ್ಯಾಸ ಆಗಿದೆ. ಅದಕ್ಕೋಸ್ಕರ ಆತಂಕ ಪಡ್ತಕ್ಕಂಥ ವಿಷಯ ಅಲ್ಲ, ಅನಿವಾರ್ಯವಾಗಿ ನಾನು ತುಮಕೂರಿಂದ ವಾಪಸ್ ಹೋಗ್ತೀನಿ ಅಂತ ಹೇಳಿದೆ. ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ವಿನಂತಿ ಮಾಡಿದ್ವಿ, ಸೋಮಣ್ಣವರು ವಿನಂತಿ ಮಾಡಿದ್ವಿ. ನಾವು ಹೋದಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳ ಮಹತ್ತರವಾದ ಒಂದು ಕೈಗಾರಿಕಾ ಕಾರ್ಯಕ್ರಮ ಇದೆ. ಎಚ್ ಡಿ ಕುಮಾರಸ್ವಾಮಿ ಸೋಮಣ್ಣವರು ನಾವು ಶಾಸಕರು ಹೋದಾಗ ಬರೋದಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿದರು. ಈ ಕಾರ್ಯಕ್ರಮಕ್ಕೆ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ರು, CSR ಫಂಡಿಂದ ಏನು ಸಹಾಯವನ್ನು ಮಾಡಬೇಕು ನಾವು ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತಿನ ಕಾರ್ಯಕ್ರಮ ಭಾಳ ತುರ್ತಾಗಿ ಮಾಡುವಂಥ ಕಾರ್ಯಕ್ರಮ. ಇವತ್ತೇನು ಶ್ರೀಗಳ ಅಪೇಕ್ಷೆ ಇದೆ,
ಈ ಒಂದು ಶಾಲಾ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಬೇಕು. ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಜನರಿಗೆ ಆರೋಗ್ಯ ಕ್ಷೇತ್ರದಲ್ಲಿ ಏನು ಮಣಿಪಾಲ್ ಆಸ್ಪತ್ರೆ ಮತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಅಂತ ಹೇಳ್ತಾರೆ, ಇಲ್ಲೇ ಬಡ ರೋಗಿಗಳಿಗೆ ನಾವು ಚಿಕಿತ್ಸೆಯನ್ನು ಕೊಡಬೇಕು ಮತ್ತು ಬಡವರ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು. ಯಾಕಂದರೆ ಶ್ರೀಮಠಗಳು ಪಂಚಪೀಠಾಧೀಶರೊಳಗೊಂಡಂತೆ ಶ್ರೀಮಠಗಳು ಅನ್ನ ದಾಸೋಹ, ಜ್ಞಾನ ದಾಸೋಹ, ಶಿಕ್ಷಣ ದಾಸೋಹದ ಮುಖಾಂತರ ಇವತ್ತೇನಾದರೂ ನಾವು ವೇದಿಕೆ ಮೂಲಕ ಮಾತಾಡ್ತಿದ್ದೀವಿ ಅಂದರೆ ಜಗದ್ಗುರುಗಳು ಹರಗುರು ಚರಗುರು ಮೂರ್ತಿಗಳ ಆಶೀರ್ವಾದ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಗುರಿ ಇರಬೇಕು, ಹಿಂದೆ ಗುರುಗಳ ಆಶೀರ್ವಾದ ಇರಬೇಕು. ಹಾಗಾಗಿ ಹಿಂದಿನ ಗುರುಗಳ ಆಶೀರ್ವಾದದಿಂದ ಈಗಿನ ಶ್ರೀಗಳು ಇಲ್ಲಿ ಬಡವರ ಮಕ್ಕಳಿಗೆ ಶಿಕ್ಷಣವನ್ನು ದಾರಿ ಎತ್ತಿಕೊಂಡು ಕೆಲಸವನ್ನು ಮಾಡಬೇಕೆಂದು ಸಂಕಲ್ಪ ಮಾಡಿದರೆ, ಸಮಯದ ಅಭಾವ, ಇನ್ನು ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು CEO ಸಭೆ, ಒಂದು ಇಲಾಖೆ ಸಭೆ ಇದೆ. ಬಹುಶಃ ಸಚಿವರು ಹಿಂದೆ ಅರಣ್ಯ ಸಚಿವರಾಗಿದ್ದಾಗ ಶ್ರೀಮಠದ ಆನೆ ಮತ್ತು ಉಡುಪಿ ಮಠಕ್ಕೆ ವಿವಾದ ಆಗಿತ್ತು. ಶಾಸಕರು ಕರೆ ಮಾಡಿದ್ರು, ನಾವು ಕರೆ ಮಾಡಿದ್ವಿ, ಬೇರೆ ದೂರವಾಣಿ ಕರೆ ಮಾಡಿದ್ದಕ್ಕೆ ಆನೆಯನ್ನು ಉಳಿಸ್ಕೊಟ್ಟಂಥ ನಮ್ಮ ಅಖಿಲ ಭಾರತೀಯ ವೀರಶೈವ ರಾಷ್ಟ್ರೀಯ ಅಧ್ಯಕ್ಷರಾದ ಶಾಮೋ ಶಿವಶಂಕರ ನಂತರ ಬಹುಶಃ ಈಶ್ವರ ಖಂಡ್ರೆಯವರು ಬೇರೆ ಪಕ್ಷ, ನಾವು ಬೇರೆ ಪಕ್ಷ, ಯಾವುದೇ ಇರ್ಬೋದು, ನಾವು ಹೋದಂತ ಕರೆ ಮಾಡಿದಾಗ ಬರೀ ದೂರವಾಣಿ ಕರೆ ಮಾಡಿದ್ದಕ್ಕೆ ಆನೆಯನ್ನು ಇಲ್ಲಿ ಉಳಿಸ್ಕೊಟ್ಟಂಥ ನಮ್ಮ ಈಶ್ವರ ಖಂಡ್ರೆಯವರಿಗೆ ಶ್ರೀಮಠದ ಪರವಾಗಿ ನಾನು ಅತ್ಯಂತ ಹೃದಯಪೂರ್ವಕದ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ, ಯಾವುದೇ ಪಕ್ಷ ಇರ್ಬೋದು, ಬಹುಶಃ ಅವರು ಈ ಹಿಂದೆ ಅನೇಕ ಇಲಾಖೆ ಸಚಿವರ ಕೆಲಸ ಮಾಡಿದ್ದಾರೆ ಮತ್ತು ಅರಣ್ಯ ಸಚಿವರಾಗಿ ಉತ್ತಮವಾದ ಕಾರ್ಯವನ್ನು ಮಾಡಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಇಲಾಖೆ ಬಹಳ ಮಹತ್ತರವಾದ ಇಲಾಖೆ. ಸಚಿವರಾದ ತಕ್ಷಣ ಆ ಇಲಾಖೆಗೆ ಒಂದು ಹೊಸ ರೂಪವನ್ನು ಕೊಡ್ತೀವಿ ಅಂತ ಹೇಳಿ ಬಹಳಷ್ಟು ಅವರು ಈಶ್ವರ ಖಂಡ್ರೆಯವರು ಈ ಒಂದು ಇಲಾಖೆಗೆ ಹೊಸದಾಗಿ ಒಂದು ಅನೇಕ ಕಾರ್ಯಕ್ರಮ ರೂಪಿಸಿಕೊಂಡಿದ್ದಾರೆ. ಈಶ್ವರ ಖಂಡ್ರೆಯವರಿಗೆ ಒಳ್ಳೆಯದಾಗಲಿ. ಇದ್ರ ಜೊತೆಗೆ ಕಳೆದ 3-4 ತಿಂಗಳಿಂದ ನರೇಗಾ, ಮನ್ರೇಗಾ ಮತ್ತು ಏನು VBG ರಾಮ್ಜಿ ಭಾಳ ದೊಡ್ಡ ಸಂಘರ್ಷ ಇತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ. ಇಲ್ಲ ನಾವು ಕೊಡೋಕ್ಕಾಗೋದಿಲ್ಲ ಅಂತೇಳಿ ಭಾಳಷ್ಟು ಸಂಘರ್ಷಗಳಾಗ್ತಿದ್ರು. ಆದರೆ ಈಶ್ವರ ಖಂಡ್ರೆಯವರು ಸಿದ್ದರಾಮಯ್ಯನವರು ಮನವೊಲಿಸಿ, ಈಗಿನ ಮುಖ್ಯಮಂತ್ರಿಗಳ ಮನವೊಲಿಸಿ ಈ ನಾಡಿನ ಅಭಿವೃದ್ಧಿಗೋಸ್ಕರ ಕೇಂದ್ರ ಸರ್ಕಾರ ಜೊತೆಗೆ ಸಂಘರ್ಷವಿಲ್ಲದೆ VBG ರಾಮ್ಜಿ ಯೋಜನೆಗೆ ರಾಜ್ಯ ಸರ್ಕಾರದ ಪಾಲಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತೇಳಿ ಇವತ್ತಿಂದ ಬಹುಶಃ ಜುಲೈ 1ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. ನಾನು ಈಶ್ವರ ಖಂಡ್ರೆಯವರಿಗೂ ಸಹ ಹೃದಯಪೂರ್ವಕವಾದ ಸಂಘರ್ಷವನ್ನು ಮರೆತು ಸಾಮರಸ್ಯದಿಂದ ಈ ನಾಡಿನ ಏಳಿಗೆಗಾಗಿ, ಈ ರಾಜ್ಯದ ಅಭಿವೃದ್ಧಿಗಾಗಿ, ಯಾಕಂದರೆ ಅಭಿವೃದ್ಧಿ ಮುಖ್ಯ, ರಾಜಕೀಯವನ್ನು ಮರೆತು ಈಶ್ವರ ಖಂಡ್ರೆಯವರು ಇವತ್ತು VBG ರಾಮ್ಜಿ ಯೋಜನೆ ಇವತ್ತಿಂದ ಜಾರಿಗೆ ಬರ್ತದೆ. ಧನ್ಯವಾದ ಸಲ್ಲಿಸಿ. ಇನ್ನು ಅನೇಕ ಮಾತುಗಳಿಗೆ ಸಾಕಷ್ಟು ಸಮಯ ಇದೆ, ಹೆಚ್ಚು ಮಾತನಾಡಿದೆ. ಈ ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕರು ಸಹ ಕಳೆದ 2-3 ತಿಂಗಳ ಕೃಷಿ ಮೇಳ ನಡೆಸಿ ಶಾಸಕರು ಸಹ ಕೈ ಜೋಡಿಸಿದ್ರು, ಅನೇಕ ಭಕ್ತರು ಕೈ ಜೋಡಿಸಿದ್ರು. ಈ ಶ್ರೀಮಠದಲ್ಲಿ ಬಹಳವರಿಗೆ ಮೊನ್ನೆ ಬೆಂಗಳೂರಿಗೆ ಹೋದಾಗ ಅನೇಕ ಸಚಿವರುಗಳು ಮಾಧ್ಯಮ ಸ್ನೇಹಿತರು ಕೇಳಿದರು, ಏನು ನೀವು ಶಾಸಕರು ನೀವು ಒಟ್ಟಾಗಿ ಬಂದಿರಿ, ಬಹಳಷ್ಟು ಸಂಘರ್ಷ ನಿಮ್ಮಿಬ್ಬರ ಮಧ್ಯೆ ಅಂತ ಹೇಳಿದ್ರು. ಈಗ ನಾನು ಒಂದು ಮಾತನ್ನು ಹೇಳ್ತೀನಿ, ಇವತ್ತು ಅಧಿಕಾರ ಶಾಶ್ವತ ಅಲ್ಲ, ಎಷ್ಟು ವರ್ಷ ಬದುಕಿರ್ತೀವಿ ಅನ್ನೋದು ಮುಖ್ಯ ಅಲ್ಲ. ಬದುಕಿರುವ ಅವಧಿಯಲ್ಲಿ ಅಧಿಕಾರವಿದ್ದಾಗ ಏನು ಮಾಡ್ತಿರೋದು ಎಂಬ ಭಾಳ ಮುಖ್ಯ. ಕೆಲವರು ಹೇಳ್ತಾರೆ, ಶಾಸಕರು ಇವರು ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ, ಏನಾರೋ ಇವರು ಅಂತ ಕಥೆ ಹೇಳ್ತಾರೆ. ಏನೇನಿಲ್ಲ, ನನ್ನ ಅವರ ಮಧ್ಯೆ ಶ್ರೀಮಠ ಜಾತ್ಯತೀತ ಮಠ, ಪಕ್ಷಾತೀತ ಮಠ. ಈ ಮಠದ ವಿಚಾರದಲ್ಲಿ ಶಾಸಕರು ಯಾವತ್ತೂ ರಾಜಕಾರಣ ಮಾಡಿಲ್ಲ. ಅವರು ರಣಸ್ವಾಮಿ ಅಂತಾರೆ, ನಾವು ಶಾಸಕರಿದ್ದೀವಿ. ಉಮ್ಮಣ್ಣ ಮನೆಯಲ್ಲಿ ಇದು ಜಾತ್ಯತೀತ ಮಠ ಅಂತ ಉಮ್ಮಣ್ಣ. ಈ ಶ್ರೀಮಠಕ್ಕೆ ನಮ್ಮಿಬ್ಬರ ಮಧ್ಯೆ ಶ್ರೀಮಠದ ಅಭಿವೃದ್ಧಿಗೆ, ಏಳಿಗೆಗೆ ಗುರುಗಳ ಆಶೀರ್ವಾದದಿಂದ ನಾವು ಒಟ್ಟಾಗಿ ಒಂದಾಗಿ ಕಾರ್ಯಕ್ರಮವನ್ನು ಎಲ್ಲ ಕಾರ್ಯಕ್ರಮ ರೂಪಿಸಿದ್ದೀವಿ. ಕಾರ್ಯಕ್ರಮ ಅಂದಮೇಲೆ ಅವ್ರ ಸಿದ್ಧಾಂತನೇ ಬೇರೆ, ಅವ್ರು ಈ ಕಡೆ ಹೋದರೆ ನಾವು ಈ ಕಡೆ ಹೋಗ್ತೀವಿ, ಸಿದ್ಧಾಂತಗಳು ಬೇರೆ. ಆದರೆ ಶ್ರೀಮಠದ ವಿಚಾರದಲ್ಲಿ ನಾವು ಶಾಸಕರು ಯಾರು ಏನು ಬೇಕಾದ್ರೂ ಟೀಕೆ ಮಾಡ್ಕೊಂಡು, ಆದರೆ ಟೀಕೆ ನೋಡಿ ಆರೋಗ್ಯಕ್ಕೆ ಇರಬೇಕು.
ನಮ್ಮ ಮಧ್ಯೆ ಯಾವುದೂ ಒಳ ಒಪ್ಪಂದ ಇಲ್ಲ. ಶ್ರೀಮಠದ ಗುರುಗಳ ಆಶೀರ್ವಾದದಿಂದ ಶ್ರೀಮಠಕ್ಕೋಸ್ಕರ ನಾವು ಶಾಸಕರು ಶ್ರೀಗಳ ಸಂಕಲ್ಪದಂತೆ ಕೈ ಜೋಡಿಸಿ ನಮ್ಮ ಕೈಲಾದ ಮಟ್ಟಿಗೆ ಶ್ರೀಮಠದ ಸೇವೆಯನ್ನು ಮಾಡ್ತೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಜಗದ್ಗುರುಗಳು ಉಪಸ್ಥಿತಿ ಬಹಳ ಮುಖ್ಯ. ಅವರ ಆಶೀರ್ವಾದವನ್ನು ನೀವು ಕೇಳಬೇಕಾಗಿದೆ, ಶ್ರೀಗಳ ಮಾತುಗಳನ್ನು ಕೇಳಬೇಕಾಗಿದೆ, ಮತ್ತು ಶಾಸಕರು ಮತ್ತು ಸಚಿವರ ಮಾತುಗಳನ್ನು ಕೇಳಬೇಕಾಗಿದೆ. ಈ ಸಂದರ್ಭದಲ್ಲಿ ಅವಕಾಶವನ್ನು ಕೊಟ್ಟಂತ ಈ ಮಾತಾಡೋಕ್ಕೆ ಅವಕಾಶಗಳು ಎಲ್ಲ ವೇದಿಕೆ ಮುಗಿಸಿದ ಜಗದ್ಗುರುಗಳಿಗೂ ಅರಗುರು ಚರಮೂರ್ತಿಗಳಿಗೂ ಸನ್ಮಾನ್ಯ ಸಚಿವರಿಗೂ ಶಾಸಕರಿಗೂ ಉಪಸ್ಥಿತ ಎಲ್ಲ ಗಣ್ಯಮಾನ್ಯರಿಗೂ ಮತ್ತು ಭಾಗವಹಿಸಿದ ಮಠದ ಸಕಲ ಸದ್ಭಕ್ತರಿಗೂ ಮಾತೆಯರಿಗೂ ಸಹೋದರ ಸಹೋದರಿಗೂ ಮತ್ತು ಮಾಧ್ಯಮ ಸ್ನೇಹಿತರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಶುಭ ಆಗಲಿ.